ಇವು ಒಟ್ಟು 25 ತತ್ತಿಗಳನ್ನ ಏನು 22ನೇ ತಾರೀಕು ಜುಲೈ 2024ಕ್ಕೆ ಇನ್ಕ್ಯುಬೇಟರಲ್ಲಿ ಇಟ್ಟಿತ್ತು. ಇವುಗಳದ್ದು 18ನೇ ದಿವಸ 9ನೇ ತಾರೀಕು ಹಾಕಿತ್ತಲ್ಲ ಶುಕ್ರವಾರ 9ನೇ ತಾರೀಕು ಏನು ಆಗಸ್ಟ್ ಇದಕ್ಕೆ ಏನು 18 ದಿವಸ ಆಗ್ಬೇಕಾಗಿತ್ತು, ಹ್ಯಾಚ್ ಆಗ್ಬೇಕಾಗಿತ್ತು. ಆದರೆ 8ನೇ ದಿವಸ 5 ಹ್ಯಾಚ್ ಆಗ್ಯಾವೆ. ಅದ್ರ ಮರಿ ನಿಮ್ಗೆ ಏನಪ್ಪ ಅಂತಂದ್ರೆ ಬೇರೆ ಕಡೆ ಇದ್ದಾವೋ ಅವನ್ನೇನಾದರೂ ವಿಡಿಯೋಲ್ಲಿ ಇದ್ದಾವೋ ಅದು ನೋಡ್ತೀರಿ, ನೀವು ಆಗಲೇ ನೋಡಿದಿರಿ, ಅದು ನಿಮ್ಗೆ ಗೊತ್ತಿರ್ಬೇಕದು. ಇವು ಉಳಿದಿದ್ವು 25ರಲ್ಲಿ 5 ಹೋದರೆ ಏನಾಗುತ್ತೆ, ಇವು 20 ಇರಬೇಕು. ನೋಡೋಣ ಎಷ್ಟು ಅದಾವೆ ಇವು. 3 3 4 7 7 4 11 11 3 14 15 16 17 18 19 10. ಇನ್ನೊಂದು ಕಡಿಮೆ ಇದೆ, ಅಲ್ಲಿನೋ ಮಿಸ್ಸಿಂಗ್ ಇದೆ, ಅದನ್ನ ಆಮೇಲೆ ನೋಡೋಣ ಅಂತ. ಆಯ್ತಿರಲಿ. 20 ಇರ್ಬೇಕಾಯ್ತು, 19 ಮಾತ್ರ ಇದಾವೆ. ಇದ್ರದ್ದು ಆಟೋಪ್ಸಿ ಮಾಡ್ಬೇಕೀಗ. ನನ್ನ ಕಡೆಯಿಂದ ಒಂದು ದೊಡ್ಡ ತಪ್ಪಾತು. ಇಟ್ಸ್ ಅ ಬ್ಲಂಡರ್. ಏನಪ್ಪ ಅಂತಾರೆ ಬ್ಲಂಡರ್ ಅಂದರೆ, ಅದು 17-17.5 ದಿನಕ್ಕೆ ಅವು ಹ್ಯಾಚ್ ಆಗಿದ ಏನು 5 ಇವು ಮರಿದ್ವಲ್ಲ, ಅವನು ಹೊರಗಡೆ ತೆಗೆಯುವಾಗ ಏನಾಗಿತ್ತಂತಾರೆ, ಇನ್ಕ್ಯುಬೇಟ್ರದ್ದು ಏನು ಸೆನ್ಸರ್, ಹೀಟ್ ಸೆನ್ಸರ್ನ ಹೊರ ತೆಗೆದು ಹಾಕಿ ಹಾಗೆ ಮುಚ್ಚಿಬಿಟ್ಟಿದ್ದೆ. ಹೀಗಾಗಿ ಅದೇನು 100 ವ್ಯಾಟ್ ಬಲ್ಪ್ ಅದೇನು ಆಫ್ ಆಗಿದೆಯಲ್ಲ, ಕಟ್ ಆಫ್ ಏನು ಆಗಿದೆಯಲ್ಲ, ಥರ್ಮೋಮೀಟ್ರ್ ಥರ್ಮೋಸ್ಟಾಟ್ ಕೆಲಸ ಮಾಡಲಿಲ್ಲ. ಯಾಕಂದರೆ ಅದ್ರದ್ದು ಸೆನ್ಸರ್ ಹೊರಗಡೆ ಇತ್ತು. ಈ ಒಳಗಡೆ ಹೀಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿ ಏನಂತಂದರೆ ಇವೆಲ್ಲ ಸತ್ತು ಹೋಗಿದ್ದಾವೆ ಅಂತ ನನ್ನ ಡೌಟ್ ಏನೋ ಅದನ್ನೇ ಕನ್ಫರ್ಮ್ ಮಾಡ್ಕೊಳ್ಳೋದು ಈಗ. ಏನಂತಾರೆ ಆ್ಯಕ್ಚುಲಿ ಇದರಲ್ಲಿ ಏನು ಎಷ್ಟು ಬರ್ತಿದ್ವೋ ಗೊತ್ತಿಲ್ಲ. ನನ್ನ ತಪ್ಪಿಂದನೇ ಇವೇನಾಗಿದ್ದು ಆದರೆ ಏನು 2ನೇ ಬ್ಯಾಚಲ್ಲಿ ಒಂದು 20 ಇವು ಕೆಟ್ಟಿದ್ದು. ಆದರೆ 5 ಅಂತೂ ಬಂದಿದ್ದು ಸಕ್ಸಸ್ ಆಗಿದೆ. ಇರಲಿ. ಆದರೆ ಇನ್ನೊಂದು ಡೌಟ್ ಏನಂತಾರೆ, ಇದು 2ನೇ ಬ್ಯಾಚಿಂದ ಆಯ್ತಲ್ಲ, ಇದು ಮಾಡಿದ್ದು 2ನೇ ಬ್ಯಾಚಿಂದು. ಇನ್ನೊಂದು ಏನಿದೆ ಅಂತಾರೆ, 3ನೇ ಬ್ಯಾಚ್ ಇದೆ. ಆ ಹೀಟ್ ಎಫೆಕ್ಟು ಅದ್ರ ಮೇಲೂ ಬರೋ ಚಾನ್ಸ್ ಇದೆ. ಅದರಲ್ಲಿ 3ನೇ ಬ್ಯಾಚ್ ಮೇಲೂ ಬರೋದಿದೆ. ಆ 3ನೇ ಬ್ಯಾಚಿಂದು ನಮಗೆ 16ನೇ ತಾರೀಕು ಬರುತ್ತಲ್ಲ, 18 ದಿವಸ 16ನೇ ತಾರೀಕು ಬರಬೇಕು. ಇವತ್ತು 12 ಅಂದ್ರೆ 14 ದಿವಸ ಆಯಿತು ಇವತ್ತಿಗೆ. ನೋಡೋಣ, ಬಂದರೆ ಏನೋ ದೇವ್ರ ದಯ, ಬರಲಿಲ್ಲ ಅಂತಾರೆ ನಾನೇ ಶಿಕ್ಷೆ ಕೊಟ್ಕೊಂಡಿದ್ದೀನಿ. 4ನೇ ಬ್ಯಾಚ್ ಸ್ಟಾರ್ಟ್ ಮಾಡಿದ್ದೀನಿ. ಎಷ್ಟು 3 ದಿವಸ ಆಯ್ತಲ್ಲ ಅದು, 3 ದಿವಸ ಆಗಿದೆ. ನೋಡೋಣ. ಈಗ ಇದರದ್ದು ಆಟೋಪ್ಸಿ ಕಂಟಿನ್ಯೂ ಮಾಡೋಣ. ಎಸ್.